ಟ್ವಿಟ್ಟರ್ ಮ್ಯಾಚ್. ಅವರು ಪ್ರಶ್ನೆ ಕೇಳ್ತಾರೆ, ಇವರು ಉತ್ತರ ಹೇಳ್ಬೇಕು. ಆದ್ರೆ ಇಲ್ಲಿ ಪ್ರಶ್ನೆಯನ್ನ ಮತ್ತೊಂದು ಪ್ರಶ್ನೆಯಾಗಿ ತಿರುಗಿಸ್ಬಿಟ್ಟಿದ್ದಾರೆ ಹೊರತು ಯಾರು ಉತ್ತರ ಕೊಡೋ ಗೋಜಿಗೆ ಹೋಗಿಲ್ಲ. ಅಷ್ಟಕ್ಕೂ ಇದೆಲ್ಲ ಆಗಿರೋದು ಟ್ವಿಟರ್ನಲ್ಲಿ. ಸುದೀಪ್, ಕ್ವಶ್ಚನ್ ನಂಬರ್ 1. ಕ್ರಿಕೆಟ್ ಅಲ್ಲಿ ಬಾಲ್ ಬಹಳ ಇಂಪಾರ್ಟೆಂಟ್ ಆಫೀಸರ್. ಟೆನ್ನಿಸ್ ಬಾಲ, ಲೆದರ್ ಬಾಲ, ಇಲ್ಲ ಬ್ಲೋ ಆಗಿರೋ ಟುಸ್ ಬಾಲ ಅಂತ ನೀವ್ ಹೇಳಿ. ಐ ಆಮ್ ವೇಟಿಂಗ್ ಫಾರ್ ಯುವರ್ ಆನ್ಸರ್. ಮೊದಲು ಪ್ರಶ್ನೆ ಕೇಳೋಕೆ ಶುರು ಮಾಡಿದ್ದು ಉಪೇಂದ್ರ. ಬಿಗ್ ಬಾಸ್ ಮನೆಗೆ ಹೋಗಿದ್ದ ಉಪಿಯನ್ನ ರೇಗಿಸ್ತಾ, ಸುದೀಪ್ ನೀವು ಪ್ರಶ್ನೆ ಕೇಳಿ, ನಾನು ಟ್ವಿಟರ್ ಮೂಲಕ ಉತ್ತರ ಕೊಡ್ತೀನಿ ಅಂತ ಮ್ಯಾಚ್ಗೆ ವೆಲ್ಕಮ್ ಮಾಡಿದ್ರು. ಕಿಚ್ಚ ಹೀಗಂದಿದ್ದೇ ತಡ ಉಪ್ಪಿ ಪ್ರಶ್ನೆಯನ್ನ ಎಸೆದೇ ಬಿಟ್ರು. ಸುದೀಪ್, ಕ್ವಶ್ಚನ್ ನಂಬರ್ 1. ನಾವಿಬ್ರು ಸೇರಿ ಒಂದು ಸಿನಿಮಾ ಮಾಡಿದೀವಿ. ಅದರಲ್ಲಿ ಒಬ್ರು ಬ್ಯಾಟ್, ಇನ್ನೊಬ್ರು ವಿಕೆಟ್ ಅಂತ ಎಲ್ಲೋ ಒಂದ್ ಕಡೆಯಿಂದ ಕೇಳಿದೆ. ನಮ್ಮಿಬ್ರ ಮಧ್ಯ ಬ್ಯಾಟ್ ಯಾರು, ವಿಕೆಟ್ ಯಾರು, ಆನ್ಸರ್ ಮಾಡಿ. ಓಕೆ, ಗುಡ್ ನೈಟ್. ನನಗೆ ಈ ತರ ಮಾತಾಡಿದ್ರೆ ಬರಲ್ಲ, ನಾನು ಈ ತರ ಮಾತಾಡ್ತಿದ್ರೆ ಇವ್ರುಗಳನ್ನ ಬಿಡಲ್ಲ. ಮುಕುಂದ ಮುರಾರಿ ಮಧ್ಯೆ ಶುರುವಾಗಿರೋ ಮ್ಯಾಚ್ ಜೋರಾಗಿದ್ದು, ಕಿಚ್ಚನ ಮರು ಪ್ರಶ್ನೆಯಿಂದ ಉಪ್ಪಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋ ರೀತಿಯಲ್ಲಿ ಸುದೀಪ್ ಉಪ್ಪಿಗೆ ಒಂದು ಪ್ರಶ್ನೆ ಹಾಕಿದ್ರು. ವಿಕೆಟ್ ಯಾರು, ಬ್ಯಾಟ್ ಅಂತ ಉಪ್ಪಿ ಕೇಳಿದ ಪ್ರಶ್ನೆಯನ್ನ ಮೊದಲು ಬಾಲ್ ಯಾರು ಅಂತ ಹೇಳಿ ಅಂತ ಅವರಿಗೆ ತಿರುಗಿಸ್ಬಿಟ್ರು. ಮುಕುಂದ ಆಗಿರೋ ಒಪ್ಪಿ ಸರ್ ಅವರಿಗೆ ಈ ಕಿಚ್ಚನ ನಮಸ್ಕಾರ. ಆಕ್ಚುಲಿ ಮುರಾರಿಯ ನಮಸ್ಕಾರ. ನಿನ್ನೆ ರಾತ್ರಿ ಒಂದು ಪ್ರಶ್ನೆ ಹಾಕಿದ್ರೆ, ನಮ್ಮಿಬ್ಬರ ಮಧ್ಯೆ ಬ್ಯಾಟ್ ಯಾರು, ವಿಕೆಟ್ ಯಾರು ಅಂತ. ಸೊ ದಿಸ್ ಇಸ್ ಆನ್ಸರ್ ಟು ಯು. ಕ್ರಿಕೆಟ್ ಅಲ್ಲಿ ಬಾಲ್ ಬಹಳ ಇಂಪಾರ್ಟೆಂಟ್ ಆಫೀಸರ್. ಸೊ ಬಾಲ್ ಯಾರು ಅಂತ ತಾವು ನನಗೆ ಫಸ್ಟ್ ಹೇಳಿ, ಆಮೇಲೆ ನಮ್ಮಿಬ್ಬರ ಮಧ್ಯೆ ಬ್ಯಾಟ್ ಯಾರು, ವಿಕೆಟ್ ಯಾರು ಅಂತ ಹೇಳ್ತೀನಿ. ನಾವು ಐ ಆಮ್ ವೇಟಿಂಗ್ ಫಾರ್ ಯುವರ್ ಆನ್ಸರ್. ಕೃಷ್ಣ. ಕಿಚ್ಚ ಹೀಗೆ ಉತ್ತರ ಕೊಟ್ಟಿದ್ದೆ ತಡ ಉಪ್ಪಿ ಆ ಪ್ರಶ್ನೆಯನ್ನೇ ತಿರುಗಿಸಿ ಮತ್ತೊಂದು ಪ್ರಶ್ನೆ ಮಾಡಿ ಸುದೀಪ್ ಕಡೆ ತಿರುಗಿಸ್ಬಿಟ್ಟಿದ್ದಾರೆ. ಸುದೀಪ್, ಬಾಲ್ ಯಾರು ಅಂತ ನೀವು ಕೇಳ್ತಾ ಇದ್ದೀರಾ. ಮೊದಲು ಆ ಬಾಲು ಕಾರ್ಕ್ ಬಾಲ, ಟೆನ್ನಿಸ್ ಬಾಲ, ಲೆದರ್ ಬಾಲ, ಇಲ್ಲ ಬ್ಲೋ ಆಗಿರೋ ಟುಸ್ ಬಾಲ ಅಂತ ನೀವ್ ಹೇಳಿ. ಆಮೇಲೆ ಆ ಬಾಲ್ ಯಾರು ಅಂತ ನಾನು ಹೇಳ್ತೀನಿ. ನೌ ದ ಬಾಲ್ ಈಸ್ ಇನ್ ಯುವರ್ ಕೋರ್ಟ್. ಈ ಉತ್ತರಗಳು ಹಾಗೆ ಮುಂದುವರೆದ್ವು. ಇಂಟ್ರೆಸ್ಟಿಂಗ್ ಅನ್ನೋ ಆನ್ಸರ್ ಸಿಗ್ತಾ ಬಂತು. ಉಪ್ಪಿ ಸರ್, ಗುಡ್ ಮಾರ್ನಿಂಗ್. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ತಾವು ಕೇಳಿದ್ರಿ ಲೆದರ್ ಬಾಲ, ಟೆನ್ನಿಸ್ ಬಾಲ, ಟುಸ್ ಬಾಲ ಅಂತ. ಸರ್, ನನ್ನ ಪ್ರಕಾರ ಬಾಲ್ ಅಂದ್ರೆ ಸಿಚುವೇಶನ್ ಸರ್. ಬೇರೆ ಬೇರೆ ರೀತಿ ಸಿಚುವೇಶನ್ಸ್ ಬರ್ತಾ ಇರುತ್ತೆ ನಮಗೆ. ಬ್ಯಾಟ್ ಅನ್ನೋದು ಬುದ್ಧಿವಂತಿಕೆ. ಸೊ ಆ ಬುದ್ಧಿವಂತಿಕೆ ಅನ್ನೋ ಬ್ಯಾಟ್ನ ಇಟ್ಕೊಂಡು ಬರ್ತಾ ಇರೋ ಸಿಚುವೇಶನ್ಸ್ ನಾವು ಹೇಗೆ ಫೇಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವಿಕೆಟ್ ಅನ್ನೋದು ಜೀವನ ಸರ್. ಈ ಸಿಚುವೇಶನ್ಸ್ ನಾವು ಕರೆಕ್ಟಾಗಿ ಹ್ಯಾಂಡಲ್ ಮಾಡಲಿಲ್ಲ ಅಂದ್ರೆ ಐ ಥಿಂಕ್ ವಿಕೆಟ್ ಉದುರೋಗುತ್ತೆ. ಸೊ ನನ್ನ ಪ್ರಕಾರ ಬಾಲ್ ಅನ್ನೋದು ಸಿಚುವೇಶನ್, ಬ್ಯಾಟ್ ಅನ್ನೋದು ಬುದ್ಧಿವಂತಿಕೆ, ವಿಕೆಟ್ ಅನ್ನೋದು ಜೀವನ. ನಿಮ್ಮ ಪ್ರಶ್ನೆಗೆ ಉತ್ತರ ಕರೆಕ್ಟಾಗಿ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ತಾವು ಹೇಳಬೇಕು ನನಗೆ ಕರೆಕ್ಟಾ ರಾಂಗಾ. ಉಪೇಂದ್ರ ಮತ್ತು ಸುದೀಪ್ ಇಬ್ರು ಮಾತಿನಲ್ಲಿ ನಿಪುಣರು. ಯಾರ ಮಾತಿಗೂ ಸಿಕ್ಕಿ ಹಾಕೊಳ್ಳೋರಲ್ಲ ಅವರು. ಆರೋಗ್ಯಕರವಾಗಿ ಸಾಕ್ತಿರೋ ಟ್ವೀಟ್ ಮ್ಯಾಚ್ ಅಭಿಮಾನಿಗಳಿಗಂತೂ ಸಖತ್ ಖುಷಿ ಕೊಡ್ತಾ ಇದೆ. ಸುದೀಪ್, ಕಾಂಪಿಟೇಷನ್ ಅಂದ್ರೆ ಏನು? ನಿಮ್ಮ ಜೊತೆ ನೀವು ಕಾಂಪೀಟ್ ಮಾಡ್ಕೊಂಡು ಗೆಲ್ಲಕ್ಕೆ ಇಷ್ಟಪಡ್ತೀರಾ, ಬೇರೆಯವ್ರ ಜೊತೆ ಕಾಂಪೀಟ್ ಮಾಡಿ ಗೆಲ್ಲಕ್ಕೆ ಇಷ್ಟಪಡ್ತೀರಾ? ನನಗೆ ತುಂಬಾ ಫ್ರಾಂಕ್ ಒಪಿನಿಯನ್ ಬೇಕು. ಓಕೆ, ಬಾಲು ಬ್ಯಾಟು ವಿಷಯ ಎಲ್ಲ ಬಂದ್ ಹೋದ್ಮೇಲೆ ಕಾಂಪಿಟೇಷನ್ ವಿಷಯನೂ ಬಂತು. ಕಾಂಪಿಟೇಷನ್ಗೆ ಸುದೀಪ್ ಕೂಡ ಸರಿಯಾಗಿ ಉತ್ತರ ಕೊಟ್ರು. ನಮ್ಮಲ್ಲೇ ಸಾವಿರ ಕೊರತೆ ಇದೆ. ಇನ್ನೊಬ್ರಿಗೆ ನಾವು ಹೇಗೆ ಸರ್ ಚಾಲೆಂಜ್ ಮಾಡೋಕ್ಕಾಗತ್ತೆ? ನಮ್ಮನ್ನು ನಾವು ಗೆಲ್ಬೇಕು ಸರ್ ಫಸ್ಟ್. ಐ ಥಿಂಕ್ ವಿ ಶುಡ್ ವಿನ್ ಅವರ್ ಸೆಲ್ವ್ಸ್. ನಮ್ಮ ನೆನ್ನೆಕ್ಕಿಂತ ಇವತ್ತು ಹೇಗೆ ಬೆಟರ್ ಮಾಡೋಕ್ಕಾಗತ್ತೆ? ನಮ್ಮ ಹಿಂದಿನ ಸಿನಿಮಾಕ್ಕಿಂತ ಇವತ್ತು ನಾವೇನು ಬೆಟರ್ ಮಾಡೋಕ್ಕಾಗುತ್ತೆ? ನಿರ್ಮಾಪಕರು, ಡಿಸ್ಟ್ರಿಬ್ಯೂಟರ್ಸ್ಗಳು ಅಂತ ಬಂದಾಗ ಹಿಂದಿನ ಸಿನಿಮಾಕ್ಕಿಂತ ಈ ಸಿನಿಮಾದಲ್ಲಿ ಅವ್ರಿಗೇನು ಚೆನ್ನಾಗಿ ಮಾಡ್ಕೊಡೋಕ್ಕಾಗುತ್ತೆ? ಜನಗಳಿಗೆ ಏನು ಹೊಸ್ತು ಹೇಳೋಕ್ಕಾಗುತ್ತೆ? ನಮ್ಮ ಜೀವನನ ನಾವು ಹೇಗೆ ಬೆಟರ್ ಮಾಡ್ಕೊಳಕ್ಕಾಗುತ್ತೆ? ನೆನ್ನೇನೋ ಮಾಡುತ್ತೀವಿ, ಕೆಲವು ಮಾಡಿರಲ್ಲ. ಮಾಡೋಕ್ಕಾಗದಿರೋದು ಹೇಗೆ ಮಾಡೋಕ್ಕಾಗುತ್ತೆ? ಮಾಡಿರೋದನ್ನು ಹೇಗೆ ಇಂಪ್ರೂವ್ ಮಾಡ್ಕೊಳಕ್ಕಾಗುತ್ತೆ? ಐ ಥಿಂಕ್ ಇಂಪರ್ಫೆಕ್ಷನ್ಸಲ್ಲಿರೋ ನಾವು ಆದಷ್ಟು ಸರಿ ಇರೋ ಪ್ರಯತ್ನ ಪಡೋದೇ ಒಂದು ದೊಡ್ಡ ಕಾಂಪಿಟೇಷನ್ ಸರ್. ಐ ಥಿಂಕ್ ಫಾರ್ ಮಿ ಕಾಂಪಿಟೇಷನ್ ಇಸ್ ಆಲ್ ಅಬೌಟ್ me. I need to become better. I need to become a better human. I need to become a better actor. So my challenge is for myself always. ನನ್ನ ಹಿಂದಿನ ದಿನಕ್ಕೆ ನಾನು ಹಾಕೊಳ್ಳೋ ಇವತ್ತಿನ ಚಾಲೆಂಜ್
ಅದೇ ನನಗೆ ಕಾಂಪಿಟೇಷನ್, ನಾಟ್ ವಿತ್ ಸಂಬಡಿ ಎಲ್ಸ್. ಸೊ ಇದು ನನ್ನ ಫ್ರ್ಯಾಂಕ್ ಆನ್ಸರ್. ಸೊ ನಿಮ್ಮ ಮುಂದಿನ ಪ್ರಶ್ನೆ ಕಾಯ್ತಾ ಇರ್ತೀನಿ. ಹ್ಯಾವ್ ಎ ಗುಡ್ ಡೇ. ಆದ್ರೆ ಯಾಕೋ ಉಪ್ಪಿಗೆ ಈ ಉತ್ತರ ಸಮಾಧಾನ ಸಿಗ್ಲಿಲ್ಲ. ಅದನ್ನ ಮತ್ತೆ ತಿರುಗಿಸಿ ಸುದೀಪ್ಗೆ ಪ್ರಶ್ನೆ ಮಾಡಿದ್ರು. ಮೈಕ್ ಬಾಯ್ ಬಂದೆ ಸ್ವಾಮಿ. ಮೈಕ್ ಸುದೀಪ್, ಒಂಥರ ಚೆನ್ನಾಗಿದೆ. ಬಟ್ ಆದ್ರೆ ನೀವ್ ಹೇಳೋ ಪ್ರಕಾರ ನಮ್ ಜೊತೆ ನಾವೇ ಕಾಂಪೀಟ್ ಮಾಡ್ಕೊಬೇಕು ಅಂತ. ಹಾಗಾದ್ರೆ ನಾವೇ ಒಂದು ಪಿಕ್ಚರ್ನ ವಿಡಿಯೋ ಶೂಟ್ ಮಾಡಿಕೊಂಡು ಅದನ್ನ ನಮ್ಮ ಹೋಮ್ ಥಿಯೇಟರ್ಲ್ಲಿ ಹಾಕೊಂಡು ನೋಡಿ ಇದಿನ್ನೂ ಸರಿ ಇಲ್ಲ, ಇದಕ್ಕಿನ್ನ ಬೆಟರ್ ಮಾಡಬೇಕು ಅಂತ ಮತ್ತೆ ಇನ್ನೊಂದು ಸಿನಿಮಾ ಮಾಡಿ ಇನ್ನೊಂದು ಹಂಗೆ ನೋಡ್ಕೊಂಡು ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೊಂಡು ಖುಷಿಯಾಗಿರ್ಬೋದಲ್ವಾ? ಯಾಕಿದನ್ನ ಪಬ್ಲಿಕ್ ರಿಲೀಸ್ ಮಾಡ್ತಿದ್ದಂಗೆ ಕಾಂಪಿಟೇಷನ್ ಆಗ್ಬಿಡಲ್ವಾ? ಕಾಂಪಿಟೇಷನ್ ಅಂದ್ರೆ ಇನ್ನೊಬ್ಬರ ಜೊತೆಲಿದ್ರೆ ತಾನೇ ಕಾಂಪಿಟೇಷನ್. ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಸ್ವಲ್ಪ ಕ್ಲಾರಿಟಿ ಕೊಡ್ತೀರಾ? ನಾನು ಮಾತಾಡೋ ಯಾವ ವಿಷಯಗಳು ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಅಕಸ್ಮಾತ್ ಯಾರಿಗಾರ ಅರ್ಥ ಆದ್ರೂ ಅವನು ಪಕ್ಕದವನು ಹೇಳಲ್ಲ. ಯಾಕಂದ್ರೆ ಅವನಿಗೆ ಇವನ್ ಕಂಡ್ರಾಗಲ್ಲ, ಇವನಿಗೆ ಅವನ್ ಕಂಡ್ರಾಗಲ್ಲ. ನಿಮ್ಗೆ ಯಾರು ಕಂಡ್ರೆ ಯಾರಿಗೂ ಆಗಲ್ಲ. ಒಟ್ಟಲ್ಲಿ ನೀವು ಯಾರು ಉದ್ಧಾರ ಆಗಲ್ಲ. ಈ ಪ್ರಶ್ನೆಯನ್ನ ತರ್ಲೆ ಪ್ರಶ್ನೆ ಅಂತ ಗೇಲಿ ಮಾಡ್ತಾನೆ ಆನ್ಸರ್ ಕೊಟ್ರು ಕಿಚ್ಚ. ನಾವು ಹೋಮ್ ಥಿಯೇಟರ್ ಹಾಕೊಂಡು ನಮ್ಮ ಪಿಕ್ಚರ್ಗಳನ್ನ ನೋಡ್ಬೋದು, ವಿಚ್ ವಿ ಡೂ. ಬಟ್ ಸಾಧನೆ ಬರಲ್ಲ ಸರ್. ಅವಾಗ ಕಲಾವಿದರಾಗಿ ಉಪಯೋಗ ಇಲ್ಲ. ನಾನು ಆ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ನಾವು ಸಾಧನೆ ಮಾಡದೇ ಜನಗಳ ಮಧ್ಯೆ ಹೋದಾಗ, ಬಟ್ ಕಾಂಪೀಟ್ ಮಾಡಿನ ಸಾಧನೆ ಮಾಡಬೇಕಾಗಿಲ್ಲಲ್ಲ ಸರ್. ಇನ್ನೊಬ್ಬರು ಕಾಂಪಿಟೇಷನಿಂದ ಯಾವತ್ತೂ ನಾವು ಸಾಧನೆಗಳನ್ನ ಮಾಡೋಕ್ಕಾಗಿಲ್ಲ. ಅದು ಒಂದು ರನ್ನಿಂಗ್ ರೇಸ್ ಇರ್ಬೋದು, ಇನ್ನೊಂದು ಸ್ಪೋರ್ಟ್ಸ್ ಇರ್ಬೋದು, ಅದಿರ್ಬೋದು. ನಮ್ಮದೊಂದು ಅದ್ಭುತವಾದಂಥ ಒಂದು ಪ್ರೊಫೆಷನ್ ಇದೆಯಲ್ಲ ಸರ್, ಕಲೆಯಲ್ಲಿ ಕಾಂಪಿಟೇಷನ್ ಬೇಡ ಸರ್. ಕಲೆಯಲ್ಲಿ ಬೇಕಾಗಿರೋದು ಕಲೆ ಮಾತ್ರ. ನಾನು ಆ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನಾವು ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಇನ್ನೊಬ್ರು ಸೋಲ್ಬೇಕಾಗಿಲ್ಲ, ಇನ್ನೊಬ್ರು ಗೆದ್ದು ನಾವು ಸೋಲಲ್ಲ. ಹಾಗೆ ನಮಗೆ ಕಾಂಪಿಟೇಷನ್ ನೆಸೆಸಿಟಿ ಇಲ್ಲ ಸರ್. ಇಲ್ಲಿ ಪ್ರತಿಯೊಬ್ಬರದ್ದು ಫೋಟೋ ಏನೇನು ಬಿದ್ದಿದೆಯಲ್ಲ ನಮ್ಮ ಗೋಡೆ, ನಾನು ಬಹಳ ಇಷ್ಟಪಟ್ಟು ಹಾಕೊಂಡಿರುವಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಚಿತ್ರರಂಗದ, ಇವರೆಲ್ಲ ಇಲ್ಲಿ ಬಿದ್ದಿರೋದು ಇನ್ನೊಬ್ರನ್ನ ಚಾಲೆಂಜ್ ಮಾಡಿ ಅಲ್ಲ ಸರ್, ಅವ್ರಿಗೆ ಚಾಲೆಂಜ್ ಮಾಡಿಕೊಂಡು ಒಳ್ಳೊಳ್ಳೆ ಸಾಧನೆ ಮಾಡಿರೋದ್ರಿಂದ. ಅದನ್ನ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮಷ್ಟೇ ತರಲೆ ಉತ್ತರ ಅಂತ ನನಗೆ ಕೊಡಕ್ಕೆ ಬಂದಿಲ್ಲ. ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಹೇಳಿದ್ದೀನಿ ಅಂತ ನನ್ನ ನಂಬಿಕೆ. ಮುಂದಿನ ಪ್ರಶ್ನೆ ಸರ್. ಇದೆಲ್ಲ ಆದ್ಮೇಲೆ ಬಂದಿದ್ದೆ ಆಂಬಿಷನ್ ಅಂಶ. ಏನ್ ಸಾಧನೆ ಮಾಡ್ಬೇಕು ಅಂತ ಉಪ್ಪಿ ಕಿಚ್ಚ ಅವರನ್ನ ಕಿಚಾಯಿಸಿದ್ರು. ತಿರುಗಿ ನೋಡು ಹೋಗೋ ದಿನ ನಿನಗೆ ಉಳಿಯೋ ದೂರೆ ದಿನ, ಈ ಸತ್ಯ ನಿನಗೆ ತಿಳಿಯೋ ದಿನ, ನೀ ಕಟ್ಟುವೆ ಗಂಟು ಮೂಟೇನ. ನಮಸ್ಕಾರ ಸುದೀಪ್, ಗುಡ್ ಮಾರ್ನಿಂಗ್. ಬಹಳ ಚೆನ್ನಾಗಿ ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡಿದ್ದೀರಾ. ಒಂದೇ ಒಂದು ಪರ್ಸನಲ್ ಕ್ವಶನ್ ನಿಮಗೆ ನೇರವಾಗಿ ಕೇಳಬೇಕು ಅಂತ ಆಸೆ. ಏನಂದ್ರೆ ನಿಮ್ಮ ಲೈಫಲ್ಲಿ ನಿಮ್ಮ ಆಂಬಿಷನ್ ಏನು ಅಚೀವ್ ಮಾಡಬೇಕು ಲೈಫಲ್ಲಿ ಅನ್ಕೊಂಡಿದ್ದೀರಾ? ಇದು ಮಾಡಿದ್ರೆ ನಾನು ಸಂಪೂರ್ಣ ತೃಪ್ತ, ನಾನು ಅದನ್ನು ಟಚ್ ಮಾಡಿದೆ ಅನ್ನೋದು ಏನು ನಿಮ್ಮ ಲೈಫಲ್ಲಿ? ವೇದಾಂತಗಳು ಸಿದ್ಧಾಂತಗಳು ತಾವು ಮಾಡಿರೋ, ಮಾಡ್ಬೇಕಾಗಿರೋ, ಹಾಗೆ ತಾವು ಸಾಧನೆ ಅಂತ ಯಾವುದಕ್ಕೆ ಕರಿತೀವಿ ಅಂತ ಕಿಚ್ಚ ತಮ್ಮದೇ ಸ್ಟೈಲ್ ನಲ್ಲಿ ಹೇಳಿದ್ರು. ಆಂಬಿಷನ್ ಏನಿಲ್ಲ ಸರ್. ಒಂದು ಟೈಮಲ್ಲಿ ಇತ್ತು ಸರ್, ನಿಮ್ಮಂಥ ಹಿರಿಯರನ್ನ ನೋಡಿ, ನಿಮ್ಮಂಥ ಕಲಾವಿದರನ್ನ ನೋಡಿ, ನಿರ್ದೇಶಕರನ್ನ ನೋಡಿ, ಹಿರಿಯ ಕಲಾವಿದರನ್ನ ನೋಡಿ ಒಂದು ಟೈಮಲ್ಲಿ ಇತ್ತು. ನಾವು ಆ ಮಟ್ಟಿಗೆ ಬೆಳೆಯೋಕ್ಕಾಗತ್ತಾ, ಬೆಳಿತೀವ, ಚಿತ್ರರಂಗ ನಮಗೆ ಕೈ ಹಿಡಿಯುತ್ತಾ, ಜನ ನಮಗೆ ಕೈ ಹಿಡಿತಾರಂತ ನನಗನ್ಸುತ್ತಾ. ಹಾಗೆ ಅದೆಲ್ಲ ಆಗಿದೆ ಸರ್. ಸಿನಿಮಾ ನಮಗೆ ಕೈ ಹಿಡಿತು, ಜನ ಕೈ ಹಿಡಿಯೋದು ಬಿಡಿ ಅತಿ ಹೆಚ್ಚು ಪ್ರೀತಿ ತೋರಿಸಿದ್ದಾರೆ. ಇದಕ್ಕಿನ್ನ ಇನ್ನೂ ಕೇಳೋಕೆ ಹೋದ್ರೆ ನೀವು ಹೇಳಿದಾಗೆ ನಮ್ಗಿನ್ನ ದೊಡ್ಡ ಬೆಗ್ಗರ್ಸ್ ಯಾರೂ ಇರೋಲ್ಲ ಸರ್. ಆ್ಯಂಡ್ ಆಂಬಿಷನ್ ಅನ್ನೋದೇನಿದೆ,
ಇದಕ್ಕೆ ಎಂಡೇ ಇಲ್ಲ ಸರ್. ಇವತ್ತೊಂದು ಆಸೆ ಇಟ್ಕೊಂಡು ಅದು ಮುಗಿಯೋಷ್ಟ್ರೊಳಗೆ ಇನ್ನೊಂದು ಬೇಕು ಅನ್ಸುತ್ತೆ, ಇನ್ನೊಂದೇನೋ ಬೇಕು ಅನ್ಸುತ್ತೆ. ಇರೋದು ಉಳಿಸ್ಕೊಂಡು ಹೋಗೋಣ ಸರ್. ವಿ ಆರ್ ಆಲ್ರೆಡಿ ಸೋ ಗಿಫ್ಟೆಡ್. ಎಲ್ಲ ಕೊಟ್ಟಿದ್ದಾನೆ ಭಗವಂತ ನಮಗೆ. ಐ ಹೋಪ್ ಐ ಕ್ಯಾನ್. ದಟ್ಸ್ ಇಟ್ ಸರ್. ಮುಂದಿನ ಪ್ರಶ್ನೆ. ಸದ್ಯಕ್ಕಂತೂ ಟ್ವಿಟರ್ನಲ್ಲಿ ಈ ಬ್ಯಾಟ್ ಬಾಲ್ ಮ್ಯಾಚ್ ಜೋರಾಗಿ ನಡೀತಾ ಇದೆ. ಆದ್ರೆ ಈ ಮ್ಯಾಚ್ ನಲ್ಲಿ ಗೆಲ್ಲೋರು ಯಾರು, ಯಾರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಗುತ್ತೆ, ಯಾರು ಸೋಲ್ತಾರೆ ಅನ್ನೋ ಕುತೂಹಲ ಅಂತೂ ಅಭಿಮಾನಿಗಳಲ್ಲಿ ಇದ್ದೇ ಇದೆ. ಮುಕುಂದ ಮುರಾರಿಯ ಈ ಗೇಮ್ ಹೀಗೆ ಮುಂದುವರಿಲಿ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಮತ್ತೊಂದು ಪ್ರಶ್ನೆಯಾಗ್ಲಿ ಅಂತ ಅಭಿಮಾನಿಗಳು ಆಸೆ ಪಡ್ತಾ ಇದ್ದಾರೆ. ಹಾಗೇನಾದ್ರೂ ಆದ್ರೆ ಇನ್ನೂ ಒಂದಷ್ಟು ದಿನ ತಮ್ಮ ನೆಚ್ಚಿನ ನಟರ ಈ ಮ್ಯಾಚ್ ಅನ್ನ ನೋಡಬಹುದು ಅನ್ನೋದು ಅವರ ಆಸೆ. ಮುಕುಂದ ಮುರಾರಿ ರಿಲೀಸ್ ಆದ್ರೂ ಉಪ್ಪಿ ಕಿಚ್ಚನ ಟ್ವಿಟರ್ ಮ್ಯಾಚ್ ಮುಂದುವರಿತಾನೆ ಇದೆ. ಇವರಿಬ್ಬರ ಮ್ಯಾಚ್ ನೋಡಿರೋ ಅಭಿಮಾನಿಗಳು ಕೂಡ ಸಖತ್ ಎಂಜಾಯ್ ಮಾಡ್ತಾ ಇರೋದಂತೂ ನಿಜ. ಈ ಮ್ಯಾಚ್ಗೆ ಕ್ಲೈಮ್ಯಾಕ್ಸ್ ಯಾವಾಗ ಸಿಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಇದೇ ಹೊತ್ತಿನ ವಿಶೇಷ. ನಮಸ್ಕಾರ. ಸುದೀಪ್, ಕ್ವಶನ್ ನಂಬರ್ 1. ಕ್ರಿಕೆಟ್ ಅಲ್ಲಿ ಬಾಲ್ ಬಹಳ ಇಂಪಾರ್ಟೆಂಟ್ ಆಫೀಸರ್. ಟೆನ್ನಿಸ್ ಬಾಲ, ಲೆದರ್ ಬಾಲ, ಇಲ್ಲ ಬ್ಲೋ ಆಗಿರೋ ಟುಸ್ ಬಾಲ ಅಂತ ನೀವ್ ಹೇಳಿ. ಇದು ಒಂದೇ ಮ್ಯಾಚ್ ಕಣೋ. ನನ್ನ